ಚಾಲ್ ಚಾಲ್. ಇದರಲ್ಲೆಲ್ಲ ನಿಮಗೆ ALL ಇದೆ. ಎ ಸೌಂಡ್ ಏನಾಗುತ್ತೆ ಆ. ಅದಲ್ಲದೆ ಇನ್ನು ಕೆಲವೊಂದು ನೋಡಿ LALK ಬಂದಾಗ ವಾಕ್ ಆಕ್ ಚಾಕ್ ಟಾಕ್. ಎಲ್ ಸೈಲೆಂಟ್ ಆಗಿರುತ್ತೆ. ALK ಇದೆ, ಅಲ್ಲಿ ಎ ಸೌಂಡ್ ನಿಮಗೆ ವಾಕ್ ಟಾಕ್ ಚಾಕ್. ವಾಕ್ ಟಾಕ್ ಚಾಕ್ ವಾರ್ಡ್. ಸೊ ಇದನ್ನ ವಾರ್ಡ್ ಅಂತಾನು ಹೇಳ್ಬೋದು, ಬಟ್ ಅದು ವಾರ್ಡ್ ಆಕ್ಚುಯಲ್ ಪ್ರೊನೌನ್ಸಿಯೇಷನ್ ಬಂದು ವಾರ್ಡ್. WARD ನಾವು ವಾರ್ಡ್ ಅಂತ ಹೇಳ್ತೀವಿ. ವಾರ್ಡ್ ಜನರಲ್ ವಾರ್ಡ್, ಸ್ಪೆಷಲ್ ವಾರ್ಡ್ ಅಂತ ಹೇಳ್ತೀವಿ. ವಾರ್ಡ್ ನಂಬರ್ 2, ವಾರ್ಡ್ ನಂಬರ್ 3. ಆಕ್ಚುಲಿ ಅದು ವಾರ್ಡ್, ಜನರಲ್ ವಾರ್ಡ್, ಕರೆಕ್ಟ್ ಪ್ರೊನೌನ್ಸಿಯೇಷನ್. ಹಾಗೆ ಅವಾರ್ಡು ಪ್ರಶಸ್ತಿ, ಅವಾರ್ಡ್ ಅವಾರ್ಡ್. ಓಕೆ, ಈ ತರ ಬಂದಾಗ AR ಇದೆ. AR ಇದ್ರೂ ಆರ್ ಅಂತ ಬರ್ಲಿಕ್ಕೆ ಅಂತಿಲ್ಲ. ನಾನು ಹೇಳಿದೆ AR 90% AR ಇಸ್ ಆರ್, ಬಟ್ 10% ಬೇರೆ ಸೌಂಡ್ ಬರುತ್ತೆ. ಇಲ್ಲಿ ಆರ್ ವಾಟ್ ವಾರ್. ಆಮೇಲೆ WAR ವಾರ್ ಅಂತ ಬರುತ್ತೆ. ಅದರದೇ ಒಂದು ಸೆಂಟೆನ್ಸ್ ನೋಡ್ಕೊಳ್ಳಿ. After the award ceremony, after the award ceremony ಅನ್ನೋದಕ್ಕೆ after the award ceremony in the hall, they decided to walk to the mall, talk about the event and write the. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದರೆ ಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರೋರು ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. Wall with a chalk in the children's ward. ಓಕೆ, ಸೊ ಇದನ್ನ ಹೀಗೆ ಪ್ರಾಕ್ಟೀಸ್ ಮಾಡಿದ್ರೆ ಆ ಬರುತ್ತೆ ನಿಮಗೆ. ಎ ಅಕ್ಷರ ಅದು ಆ ಅಂತ ಬರುತ್ತೆ. ಓಕೆನಾ? ನಾವು ನೆಕ್ಸ್ಟ್ ಎ ಅಕ್ಷರ ಬಂದ್ರೆ ಐ ಅಂತ ಬರುತ್ತೆ. ಓಕೆ, ಐ ಅಂತ ಬರೋದು ನಿಮಗೆ ಎಲ್ಲೆಲ್ಲಿ ನೋಡಿ. ಕಾಮನ್ ಆಗಿ AY ಬಂದ್ರೆ ಇಟ್ ಇಸ್ ಐ. ಇದು ನನಗೆ ನಾನು ಯಾವ ಪಾಠದಲ್ಲಿ ಹೇಳ್ಕೊಟ್ಟಿದ್ದೀನಿ ಹೇಳಿ? AY ಬಂದಾಗ A ಅಂತ ಬರುತ್ತಲ್ಲ, ಅದು ಯಾವ ಪಾಠದಲ್ಲಿ ಹೇಳ್ಕೊಟ್ಟಿದ್ದೀನಿ? ಫೋನಿಕ್ಸ್ ಬ್ಲೆಂಡಿಂಗ್ ಅಲ್ಲಿ ಫಸ್ಟ್ ಪಾರ್ಟ್ ಅಲ್ಲ, ಸೆಕೆಂಡ್ ಪಾರ್ಟ್. ಓಕೆ, ಅದೇ AY ಬಂದಾಗ A ಅಂತ ಹೇಳ್ಬೇಕು. ಸೊ ಇಲ್ಲಿ ನೋಡಿ, AY ಬಂದಾಗ ಇಟ್ಸ್ ಕಾಮನ್ಲಿ A, ಸೈ, ರೈ, ಕೈ, ನೈ, ಹಾಗೆ ಏಬಲ್. ಸೊ ಇಲ್ಲಿ ನೋಡಿ, ಈ B ಅಲ್ಲಿ ಕಾಂಬಿನೇಷನ್ ಇದೆಯಲ್ವಾ, B ಅಲ್ಲಿ C ಅಲ್ಲಿ ಅಂದ್ರೆ ಕಾನ್ಸನೆಂಟ್ ವಾವೆಲ್ ಅಲ್ಲಿ ವಾವೆಲ್ ಒಂದು ವೇಳೆ B = E ಆಗಿದ್ರೆ, ಕಾನ್ಸನೆಂಟ್ ವಾವೆಲ್ ಕೊನೆಯಲ್ಲಿ ಬಂದ್ರೆ ವಾವೆಲ್ ನಿಮಗೆ E ಆಗಿದ್ರೆ ಅಲ್ಲಿ ಅದಕ್ಕಿಂತ ಹಿಂದೆ ಇರೋದು ವಾವೆಲ್ ಏನಾಗುತ್ತೆ? ಲಾಂಗ್ ಆಗುತ್ತೆ. ಏಬಲ್, ಸ್ಟೇಬಲ್, ಫೇಬಲ್. ಓಕೆ, ಈ ತರದೆಲ್ಲ. ಸೊ ಲಾಂಗ್ ಎ ಏನಿದು? ಐ ಲಾಂಗ್ ಐ ಅಂತ ಹೇಳ್ಬೇಕು. ಹಾಗೆ ಟೇಬಲ್, ಕೇಬಲ್, ಫೇಬಲ್. B ಅಲ್ಲಿ ಅಂತಲ್ಲ, P ಅಲ್ಲಿಗೂ ಬರುತ್ತೆ. ಸ್ಟೇಪಲ್, ಮೇಪಲ್. ಓಕೆ, B ಅಲ್ಲಿ ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ಎ ಇನ್ನು ಎಷ್ಟನೇ ಸೌಂಡ್ ಇದು? 5ನೇದು. ನೆಕ್ಸ್ಟ್ ಇನ್ನು 3 ಸೌಂಡ್ ಇದೆ, ಅದನ್ನು ನೋಡೋಣ. ಇದರಲ್ಲಿ ಎಕ್ಸಾಂಪಲ್ ನೋಡಿ. In May, a ray of light hit the table as it was able to say the fable about a cable that could pay for itself. It's just for fun ಅಷ್ಟೇ. ನೆಕ್ಸ್ಟ್ ಇದೊಂದು ವಿಚಿತ್ರ. ಪದ ಇದೆ ನೋಡಿ. ಎಗೆ ಯಾವ್ಯಾವ ಸೌಂಡ್ ನೋಡಿದ್ವಿ? ಫಸ್ಟ್ ಯಾವ ಸೌಂಡ್ ನೋಡಿದ್ವಿ? ಆ. ಎರಡನೇದು ಆ, ಆಮೇಲೆ ಅಲ್ವಾ? ಆಮೇಲೆ ಎಯ 1 2 3 4 ಯಾರನೇದಲ್ವಾ? ಐ. 1 2 3 4 5 ಇದಾಗಲಿ.
ಕೊನೆಗೆ ಕೊನೆದಲ್ಲ ಆರನೇದು ಎ. ಇದರ ಸಿಂಬಲ್ ಬಂದು IPA ಸಿಂಬಲ್. ಓಕೆ, ಎ. ಈ ಸೌಂಡ್ ಅಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ. ಓಕೆ, ಸೊ ನನಗೆ ಗೊತ್ತಿರೋಂಗೆ 3 ವರ್ಡ್ಸ್ ಇರೋದು, ಜಾಸ್ತಿ ವರ್ಡ್ಸ್ ಇಲ್ಲ. ಎಲ್ಲೆಲ್ಲಿ ಬರುತ್ತೆ ನೋಡಿ, ಅಂದ್ರೆ ಇದೇ ತರದ್ದು ಬೇರೆ ವರ್ಡ್ಸ್ ಇದೆ. ಮೆನಿ ಮೋರ್ ಅಂತ ಬರ್ಬೋದು, ಅಥವಾ ಎನಿ ಒನ್, ಎನಿಥಿಂಗ್ ಅಂತ ಬರ್ಬೋದು, ಬಟ್ ಅದೇ ಸಂಬಂಧಪಟ್ಟಿದೆ. ಮೆನಿ, ಮ ಎ ನಿ, ಎ ನಿ, ಮೆನಿ, ಮ ಎ ನಿ, ಮೆನಿ. ಇದು ಎನಿ. ಈ ಪದನ ತುಂಬಾ ಜನ ಥೇಮ್ಸ್ ಅಂತ ಹೇಳ್ತಾರೆ. ಥೇಮ್ಸ್ ನದಿ ಕೇಳಿದ್ರಾ? ಥೇಮ್ಸ್ ನದಿ ಅಂತ ಹೇಳ್ತಾರೆ, ಬಟ್ ಆಕ್ಚುಲಿ ಅದ್ರ ಪ್ರೊನೌನ್ಸಿಯೇಷನ್ ಏನು ಗೊತ್ತಾ? ಟೆಮ್ಸ್. ಇದನ್ನ ನೀವು ನಂಬೋದಿಲ್ಲ. ಆಕ್ಚುಲಿ ಟೆಮ್ಸ್ ಅಂದ್ರೆ ಏನಂತ? TH ನಿಮಗೆ ಟಿ ಆಗುತ್ತೆ, ಇಲ್ಲಿ H ಸೈಲೆಂಟ್ ಆಗುತ್ತೆ. ಇಲ್ಲಿ H ಸೈಲೆಂಟ್ ಆಗುತ್ತೆ. ಎ ಅಕ್ಷರ ಏನಿದೆ H ಸೈಲೆಂಟ್ ಅಂತ ಹೇಳಲ್ಲ ಅದನ್ನ. ಎ ಏನಿದೆ, ಏನು ಉಚ್ಚಾರಣೆ ನಿಮಗೆ ಎ ಆಗುತ್ತೆ. ಸೊ ಟೆಮ್ಸ್, ಟೆಮ್ಸ್ ನದಿ. ಆದ್ರೆ ಇದನ್ನು ತುಂಬಾ ಜನ ನಾವು ಥೇಮ್ಸ್ ನದಿ ಅಂತ ಕೇಳಿರ್ತೀರಾ. ಥೇಮ್ಸ್ ನದಿ ಅಂತ ಕೇಳಿದಿರಾ? ಇಂಗ್ಲೆಂಡ್ ಅಲ್ಲಿ ಇರುವಂತ ಹಿಸ್ಟ್ರಿ ಓದಿರೋರು. ಮೆನಿ ಪೀಪಲ್ ವಿಸಿಟ್ ದ ಥೇಮ್ಸ್ ವಿದೌಟ್ ಎನಿ ಕಂಪ್ಲೇಂಟ್ಸ್. ಓಕೆ, ನೆಕ್ಸ್ಟ್ ಲೆಟ್ಸ್ ಸಿ. 6 ಆಯ್ತು. 7ನೇದು, ಇದು ಬಹಳ ಜನರಿಗೆ ಒಂದು ಕನ್ಫ್ಯೂಷನ್ ಕೊಡುತ್ತೆ. ಇದನ್ನ ಸಾಮಾನ್ಯವಾಗಿ ನಾವು ಕೇಳಿರಲ್ಲ, ಆದ್ರೆ ಇದನ್ನ ಯಾಕೆ ಹಿಂಗಿದೆ ಅಂತ ಅನ್ಸುತ್ತೆ. ಓಕೆ, ಆ ಬಂದಾಗ ಇಲ್ಲೊಂದು ಪದ ಸೇರಿಸ್ಕೊಳ್ಬೇಕಾದ್ರೆ ಮಸಾಜ್, ಎ ಮಸಾಜ್. ಸೊ ಇದು ಎ ಇದೆಯಲ್ಲ, ಆ ಮ್ಯಾಸಾಜ್ ಅಂತ ಹೇಳ್ತಾರೆ. ಮ್ಯಾಸಾಜ್ ಒಟ್ಟು ಆ ಬರ್ತದೆ. ಇಲ್ಲಿ ನಿಮಗೆ ಎ ಅಕ್ಷರದ ಉಚ್ಚಾರಣೆ ಇ ಅಂತ ಹೇಳಬೇಕು. ಕಾಮನ್ ಆಗಿ ಇದು ಯಾರು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಬಟ್ ಆಕ್ಚುಲಿ ಇದರ ಉಚ್ಚಾರಣೆ ಹೀಗೆ ಇರುತ್ತೆ. ನೀವು IPA ಡಿಕ್ಷನರಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಎ ಅಕ್ಷರದ ಉಚ್ಚಾರಣೆ ಇ ಅಂತ ಹೇಳಬೇಕು. ಸಿಂಬಲ್ ಏನು? IPA ಸಿಂಬಲ್ ಐ. ಓಕೆ, ಸೊ ಮೆಸೇಜ್ ಏನ್ ಸರ್ ಹಿಂಗೆ ಹೇಳ್ತಿದ್ರಲ್ವಾ? ಇದು ಮೆಸೇಜ್ ಅಲ್ವಾ? ಇದು ಕಾಮನ್ ವರ್ಡ್ ಅಲ್ವಾ? ಇದರಲ್ಲಿ ಏನಿದೆ? ಈ ಹೆಂಗೆ ಹೇಳಬೇಕು? ಮೆಸೇಜ್, ಮೆಸೇಜ್ ಅಂತ ಹೇಳ್ತೀರಾ. ಪ್ಯಾಸೇಜ್, ವಿಲೇಜ್ ಅಲ್ಲ. ಸೊ ಈ ಎ ಏನಿದೆ, ಇದರಲ್ಲಿ ಬರೋ ಎ ಇದು ಐ ಸೌಂಡ್. ಅಂದ್ರೆ ಏನಾಗುತ್ತೆ? ಇದು ಮೆಸೇಜ್. ಬಟ್ ನಿಮಗೆ ಅದು ಐ ಹೇಳ್ತಾ ಇದೀನಿ ಅಂತ ಗೊತ್ತಾಗಲ್ಲ ಅಲ್ವಾ? ಮೆಸೇಜ್ ಅಂತಾನೆ ಹೇಳ್ತಾ ಇದೀನಿ. ಮೆಸೇಜ್, ಪ್ಯಾಸೇಜ್, ವಿಲೇಜ್, ಅಡ್ವಾಂಟೇಜ್. ಆಮೇಲೆ ಇಲ್ಲಿ ಕ್ಲೈಮೇಟ್, ಪ್ರೈವೇಟ್, ಲೆಜಿಟಿಮೇಟ್. ಅಲ್ಲಿ ಈ ಸೌಂಡ್ ಏನಿದೆ ಸ್ವಲ್ಪ ಸಣ್ಣದಾಗಿ ತರ ಕೇಳಿಸುತ್ತೆ, ಬಟ್ ಅದು ಈ ಅಂತಾನೆ ಹೇಳಬೇಕು. ಪ್ರೈವೇಟ್ ಅಂತ ನಾವು ಒತ್ತಿ ಹೇಳಲ್ಲ. ಪ್ರೈವೇಟ್, ಮೆಸೇಜ್, ಲೆಜಿಟಿಮೇಟ್, ಕ್ಲೈಮೇಟ್, ಪ್ಯಾಸೇಜ್, ವಿಲೇಜ್. ಓಕೆ, ಇಜ್ ಅಂತ ಬರ್ತದೆ. ಅದೇ ಬರೀ AGE ಬರೆದ್ರೆ ಇದು ಒಂದು ಪದ. ಬರೀ AG ಅಂದ್ರೆ ಇದು ಇಜ್ ಆಗಲ್ಲ, ಇದು ಏಜ್ ಅಂತ ಹೇಳ್ಬೇಕು. ಏಜ್, ನಿಮ್ಮ ಏಜ್ ಎಷ್ಟು? ಏಜ್. ಓಕೆ, ರೈಟ್.